ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಅಂತ ರೆಸಿಪಿ ಒಂದಿಗೆ ಬಂದಿದ್ದೇನೆ. ಕೇರಳ ಸ್ಟೈಲ್ ಪತ್ತಲ್ ರೆಸಿಪಿನ ಮಾಡ್ತಾ ಇದ್ದೇನೆ. ಅದು ಹೇಗೆ ಅಂತ ನೀವು ಸಹ ಒಂದ್ಸರಿ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಚೆನ್ನಾಗಿ ಇರುತ್ತೆ. ಒಳ್ಳೆ ಇದಕ್ಕೆ ಕಾಂಬಿನೇಷನ್ ಫಿಶ್ ಕರಿ ಮತ್ತು ಕಡಲೆ ಸಾರು ತುಂಬ ಚೆನ್ನಾಗಿರುತ್ತೆ. ಈ ಚಳಿಗೆ ಈ ರೆಸಿಪಿ ಸೂಪರ್ ಆಗಿರುತ್ತೆ. ಫ್ರೆಂಡ್ಸ್, ಪತ್ತಲ್ ಮಾಡಲಿಕ್ಕೆ ಇಲ್ಲಿ ನಾನು ಅರ್ಧ ಗ್ಲಾಸ್ ಬೆಳ್ತಕ್ಕಿ ಮತ್ತು ಅರ್ಧ ಗ್ಲಾಸ್ ಕುಚ್ಚಲಕ್ಕಿ ಇಡೀ ರಾತ್ರಿ ನೆನೆಸಿಟ್ಟಿದ್ದೇನೆ. ಒಂದು ಸಣ್ಣ ಕಪ್ಪಷ್ಟು ಕಾಯಿ ತುರಿ, ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಂದು ಈರುಳ್ಳಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಮೊದಲಿಗೆ ಇದನ್ನು ರುಬ್ಕೊಳ್ಬೇಕು. ಒಂದು ಮಿಕ್ಸಿಲಿ ಎಲ್ಲವನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಸ್ವಲ್ಪ ರುಬ್ಕೊಂಡ್ರೆ ಸಾಕು. ನಾನು ತೋರಿಸ್ತೀನಿ ಎಷ್ಟು ಅಂತ. ಜೀರಿಗೆ ಸೇರಿಸ್ಕೊಳ್ಳೋಣ, ಎಲ್ಲವನ್ನು ಸೇರಿಸ್ಕೊಳ್ಳೋಣ ಒಟ್ಟಿಗೆನೆ. ಈಗ ಇದಕ್ಕೆ ನೀರು ಹಾಕದೇನೆ ರುಬ್ಬಬೇಕು. ನೀರು ಹಾಕದೇನೆ ರುಬ್ಕೊಳ್ಳೋಣ. ಸ್ವಲ್ಪ ರುಬ್ಕೊಂಡ್ರೆ ಸಾಕು, ಪೂರ್ತಿ ರುಬ್ಬೋದು ಬೇಡ. ನೋಡಿ, ಈ ಮಟ್ಟಿಗೆ ರುಬ್ಬಬೇಕು. ನೀರು ಹಾಕದೇನೆ ಈ ಮಟ್ಟಿಗೆ ರುಬ್ಬಬೇಕು. ಇದನ್ನೊಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೇನೆ. ಸೊ ಈಗ ನಾವು ಒಂದು ಮನೆಗೆ ಒಂದು ಕವರ್ ಹಾಕ್ಕೊಂಡಿದ್ದೀನಿ. ಕವರ್ಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಸ್ಕೊಳ್ಳೋಣ. ಒಂದು ಮುಷ್ಟಿಯಷ್ಟು ತಕ್ಕೊಳ್ಳೋಣ. ಒಂದೊಂದು ಪತ್ತಲ್ಗೆ ಒಂದೊಂದು ಮುಷ್ಟಿಯಷ್ಟು ತಕ್ಕೊಳ್ಳೋಣ. ಚೆನ್ನಾಗಿ ಉಂಡೆ ಮಾಡಿಕೊಂಡು ಹೀಗೆ ಮೆಲ್ಲಗೆ ಹೀಗೆ ಕೈಯಲ್ಲಿ ಹೀಗೆ ಒತ್ಕೊಂಡ್ರೆ ಆಯಿತು. ತುಂಬ ದೊಡ್ಡದು ಮಾಡೋದು ಬೇಡ. ಈ ಸೈಜಲ್ಲಿದ್ದರೆ ಚೆನ್ನಾಗಾಗುತ್ತೆ. ನೋಡಿ ಹೀಗೆ. ಸೊ ಹಾಗೆ ಒಂದೊಂದೇ ರೆಡಿ ಮಾಡ್ಕೊಳ್ಳೋಣ. ಒನ್ ಬೈ ಒನ್ ರೆಡಿ ಮಾಡ್ಕೊಳ್ಳೋಣ. ಒಂದೊಂದೇ ಮಾಡ್ಕೊಂಡ್ರೆ ಲೇಟ್ ಆಗುತ್ತೆ. ಅದರಿಂದ ಈಗ ಎಣ್ಣೆ ಕಾದಿದೆಯಾ ಇಲ್ಲ ಅಂತ ನೋಡೋದಕ್ಕೆ ಒಂದು ಡ್ರಾಪ್ ಅಷ್ಟು ಹಿಟ್ಟನ್ನು ಹಾಕಿ ನೋಡೋಣ. ನೋಡಿ, ಹೀಗೆ ಬಂದರೆ ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ಅರ್ಥ. ಈಗ ನಾವು ಒಂದೊಂದೇ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಸೊ ಒಳ್ಳೆ ಕಾದಿರೋಂಥ ಎಣ್ಣೆಗೆ ಹಾಕಿದರೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಹೀಗೆ ಉಬ್ಬಿ ಬರಬೇಕು. ಉಬ್ಬಿ ಬಂದರೆ ಚೆನ್ನಾಗಿ ಇರುತ್ತೆ ಟೇಸ್ಟು. ನೋಡಿ, ಇಷ್ಟು ಬ್ರೌನ್ ಆದರೆ ಸಾಕು. ಇದನ್ನ ತೆಗೆದು ಸೆಪ್ರೇಟ್ ಆಗಿಡೋಣ. ಸೊ ಈಗ ನಾನು ಎರಡೆರಡು ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಬೇಗ ಆಗಲಿ ಅಂತ. ನೋಡಿ, ಇದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಉಬ್ಬಿ ಬಂದರೆ ಚೆನ್ನಾಗಿ ಎಣ್ಣೆ ಎಲ್ಲ ಇಳಿಯುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಗಟ್ಟಿಯಾಗಿರುತ್ತೆ. ಅದರಿಂದ ನೋಡಿ, ಒಂದೊಂದು ಪತ್ತಲು ಸಹ ಚೆನ್ನಾಗಿ ಉಬ್ಬಿದೆ. ಸೊ ಎಷ್ಟು ಸುಲಭವಾಗಿದೆಯಲ್ಲ ಇದು ರೆಸಿಪಿ. ಸೊ ಬನ್ನಿ ಈಗ ಪತ್ತಲು ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ,
ನಾನು ಅರ್ಧ ಗ್ಲಾಸ್ ಅಷ್ಟು ಅಕ್ಕಿ ಹಾಕಿ ಇಷ್ಟು ಪತ್ತಲ್ನ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಹೀಗಿರಬೇಕು. ಇದಕ್ಕೆ ಕಾಂಬಿನೇಷನ್ ಬಂದು ಕಡಲೆ ಸಾರು ಇಲ್ಲಾಂದರೆ ಮೀನು ಸಾರು ತುಂಬಾ ಚೆನ್ನಾಗಾಗುತ್ತೆ, ಇಲ್ಲ ಚಿಕನ್ ಸಾರು ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಪತ್ತಲ್ ಮಾಡೋದು ಹೇಗೆ ಅಂತ. ಕ್ರಿಸ್ಪಿ ಆಗಿ ಹಾಟ್ ಪತ್ತಲ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್ ಬಾಯ್.